ವರುಣಾಘಾತಕ್ಕೆ ಉಡುಪಿ ಜಿಲ್ಲೆಯ ಜನ ಸಹ ಹೈರಾಣಾಗಿ ಹೋಗಿದ್ದಾರೆ. ಮಳೆಯಿಂದ ಉಕ್ಕಿ ಹರಿದಿದೆ ಪಾಪನಾಶಿನಿ ನದಿ. ಕೃಷ್ಣ ಮಠದ ಕುದ್ರು ತುಂಬ ನೀರೋ ನೀರು. ಉಡುಪಿ ಜಿಲ್ಲೆಯ ಜನ ಸಹ ತತ್ತರಿಸಿ ಹೋಗಿದ್ದಾರೆ, ಹೈರಾಣಾಗಿದ್ದಾರೆ ಈ ಮಳೆಯಿಂದಾಗಿ ಪಾಪನಾಶಿನಿ ನದಿ ಉಕ್ಕಿ ಹರಿತಾ ಇದೆ. ಕೃಷ್ಣ ಮಠದ ಕುದ್ರು ತುಂಬ ನೀರೋನು, ಎಲ್ಲಿ ನೋಡಿದ್ರು ನೀರೇ ಕಂಡು ಬರ್ತಾ ಇದೆ. ಓಡಾಡೋದಕ್ಕೆ ಸಹ ಜನ ದೋಣಿಯನ್ನೇ ಅವಲಂಬಿಸಿದ್ದಾರೆ. ನದಿ ಪಾತ್ರದ ಪ್ರದೇಶಗಳು ಜಲಾವೃತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವರನ್ನು ಸಹ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ನಡುಗಡ್ಡೆಯಂತೆ ಬದಲಾಗಿದೆ ಈ ಮಠದ ಕುದ್ರು. ಕೃಷ್ಣ ಮಠದ ಕುದ್ರು ತುಂಬಾ ಎಲ್ಲಿ ನೋಡಿದ್ರು ನೀರೇ ಕಂಡು ಬರ್ತಾ ಇದೆ. ಪಾಪನಾಶಿನಿ ನದಿ ತುಂಬಿ ಹರಿತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವುದರಿಂದ ನಿರಂತರವಾದ ಮಳೆ ಅದರ ಪರಿಣಾಮವನ್ನು ಹಾಗೆ ಈ ಭಾಗದಲ್ಲಿ ಹರಿಯುವಂಥ ಪಾಪನಾಶಿನಿ ನದಿ ತುಂಬಿ ಹರಿಯುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ಬೋದು. ಅಲ್ಲಿಂದ ಮುಂದೆ ಹರಿದು ಬಂದಂಥ ನೀರು ಸಾಕಷ್ಟು ಮನೆಗಳಿಗೂ ನುಗ್ಗಿದೆ ಅನ್ನುವಂಥದ್ದು. ಸೊ ಅಗತ್ಯ ಸಂದರ್ಭದಲ್ಲಿ ಬೇಕಾದರೆ ಅಂತ ದೋಣಿಗಳನ್ನು ಸ್ಥಳೀಯರೇ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅಗತ್ಯ ಇದ್ದರೆ ಈ ದೋಣಿಯನ್ನು ಬಳಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಬಾರಿ ಇದೇ ಮೊದಲ ಬಾರಿಗೆ ಇಲ್ಲಿ ಇಷ್ಟು ಪ್ರಮಾಣದ ನೀರು ಕಾಣಿಸಿಕೊಂಡಿದೆ. ಯಾಕೆಂತಂದರೆ ಈಗಾಗಲೇ ಮಳೆ ಅನೇಕ ದಿನಗಳಿಂದ ಬರ್ತಾ ಇದ್ರೂ ಕೂಡ ಒಂದಿಷ್ಟು ಹೂಳೆತ್ತಿದ ಪರಿಣಾಮ, ಅಂದರೆ ಹೊಯ್ಗೆಗಳು ಮರಳುಗಳನ್ನೆಲ್ಲ ತೆರವು ಮಾಡಿದ ಪರಿಣಾಮ ಸ್ವಲ್ಪ ನೀರಿನ ಮಟ್ಟ ಅಷ್ಟೊಂದು ಏರಿಕೆ ಆಗಿರಲಿಲ್ಲ. ಆದರೆ ನಿನ್ನೆ ರಾತ್ರಿಯಿಂದಲೇ ಸುರಿತಾ ಇರುವಂಥ ಮಳೆ ಇದೀಗ ಏನಂತಂದರೆ ಕಾರ್ಕಳ ಭಾಗದಲ್ಲಿ, ಭಾಳ ಮುಖ್ಯವಾಗಿ ಕಾರ್ಕಳ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗಿದೆ. ಅದರ ಪರಿಣಾಮ ಸಾಕಷ್ಟು ನೀರು ಈ ಪಾಪನಾಶಿನಿ ನದಿಯ ಮೂಲಕ ಹರಿದು ಬರ್ತಾ ಇರುವಂಥದ್ದು. ಸೊ ಆ ದೃಷ್ಟಿಯಿಂದ ಇಲ್ಲಿನ ಮಠದ ಕುದ್ರು ಪರಿಸರದ ಬಹುತೇಕ ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂಥದ್ದು. ಇದು ಮೊದಲ ಹಂತ. ಮಳೆ ಇನ್ನೂ ಜಾಸ್ತಿ ಆದರೆ ಆ ಸೇತುವೆ ಇನ್ನೊಂದು ಮಗ್ಗುಲಲ್ಲಿರುವ ಮನೆಗಳಿಗೂ ಕೂಡ ನೀರು ಹೋಗುವಂಥ ಸಾಧ್ಯತೆಗಳಿವೆ. ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ಚಿತ್ರಣ, ಸಾಕಷ್ಟು ಸೇತುವೆಯ ಈ ಭಾಗದ ಮನೆಗಳಿಗೆ ನೀರು ಬಂದಿರುವಂಥದ್ದು. ಕಳೆದ 4-5 ವರ್ಷಗಳ ಹಿಂದೆ ಭಾಳ ದೊಡ್ಡ ಪ್ರಮಾಣದ ನೆರೆ ಬಂದಾಗ ಸಾಕಷ್ಟು ಮುಳುಗಡೆಯಾಗಿತ್ತು ಮತ್ತು ಎಲ್ಲ ಮನೆಗಳನ್ನು ದಾಟಿಯೂ ಕೂಡ ಮುಂದೆ ಬಂದಿತ್ತು ಅನ್ನುವಂಥದ್ದು. ಈಗ ಅಗತ್ಯ ಸಂದರ್ಭ ಬಿದ್ದರೆ ಈ ಒಂದು ದೋಣಿಯನ್ನು ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದಾರೆ. ಸ್ಥಳಾಂತರದ ಅಗತ್ಯ ಕಂಡು ಬಂದರೆ ಈ ದೋಣಿಯಲ್ಲಿ ಜನರನ್ನು ಕರ್ಕೊಂಡು ಹೋಗೋದಕ್ಕೂ ಕೂಡ ವ್ಯವಸ್ಥೆ ಇದೆ ಅನ್ನುವಂಥದ್ದು. ಈ ಬಾರಿ ಇದೇ ಫಸ್ಟ್ ಅಂತ ಅನಿಸ್ತದೆ. ಮೊನ್ನೆ ಎಲ್ಲ ಅಷ್ಟು ನೆರೆ ಬರಲಿಲ್ಲ ಇಲ್ಲಿ. ಇಲ್ಲ ಸರ್, ಮೊನ್ನೆ ಎಲ್ಲ ಅಷ್ಟು ಬರಲಿಲ್ಲ. ನಿನ್ನೆ ಸುರಿದಂಥ ಗಾಳಿ ಮಳೆಗೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಇದು. ಸೊ ಮೊನ್ನೆಯಿಂದ ಅಷ್ಟು ಇರಲಿಲ್ಲ ಇಲ್ಲಿ. ಯಾಕಂದರೆ ನೀವು ಬೇರೆ ಕಡೆ ಎಲ್ಲ ನೋಡಿದರೆ ತುಂಬ ಜಾಸ್ತಿ ನೆರೆ ಎಲ್ಲ ಬಂದಿತ್ತು. ಸೊ ಬಟ್ ಇದು ನಿನ್ನೆ ಅಷ್ಟು ಮಳೆ ಆಗಿದೆ. ನಿನ್ನೆ ರಾತ್ರಿ ಮತ್ತು ಗಾಳಿ ಸಿಕ್ಕಾಪಟ್ಟೆ ಇತ್ತು. ಸೊ ನಿನ್ನೆಯಿಂದ ಈಗ ಬೆಳಿಗ್ಗೆ ಒಂದು 6 ಗಂಟೆಯಿಂದ ನೀರು ಏರಲಿಕ್ಕೆ ಸ್ಟಾರ್ಟ್ ಆಗಿದೆ. ವಿಭುದೇಶ್ವರ ನಗರ ಅಂತ ಹೇಳ್ತೇವೆ, ಹದವಾರು ಮಠದ್ದು ಜಾಗ ಅದು ಆ್ಯಕ್ಚುಲಿ. ಅಲ್ಲಿ ಆಲ್ಮೋಸ್ಟ್ ಇವಾಗ 22 ಮನೆಗಳಿವೆ ಮತ್ತು ಒಂದು ಮಂದಿರ ಇದೆ ಮತ್ತು ಅಲ್ಲಿ ಮಠದ್ದು ಒಂದು ಮನೆ ಇದೆ. ಸೊ ಅಲ್ಲಿ ಗೋವುಗಳು ಕೂಡ ಇದೆ, ಒಂದು 20-25 ಗೋವುಗಳಿದೆ. ಸೊ ಮನೆಯಲ್ಲಿ ಈಗ ಆಲ್ರೆಡಿ ಯಾರು ಕೂಡ ಅಲ್ಲೇ ಇದ್ದಾರೆ, ಯಾರು ಕೂಡ ಇನ್ನೂ ಶಿಫ್ಟ್ ಆಗಲಿಲ್ಲ. ಈಗ ನಾವಿಲ್ಲಿ ಗಮನಿಸಿದರೆ, ಈಗ ಅದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಡ್ಕೊಂಡು ಹೋಗುವ ದಾರಿ, ಇದು ಕಾಲು ದಾರಿ ಇದೆ. ಇಲ್ಲಿಂದ ಮುಂದೆ ಹೋದರೆ ಹರಿಯುವ ನದಿ ನಮಗೆ ಕಾಣಲಿಕ್ಕೆ ಸಿಗ್ತದೆ, ಅದು ಪಾಪನಾಶಿನಿ ನದಿ. ಸೊ ಆ ಭಾಗದಲ್ಲಿ ನೀರಿನ ಮಟ್ಟ ಏರಿಕೆ ಆದ ಪರಿಣಾಮ ಇಲ್ಲೆಲ್ಲ ನೀರು ತುಂಬಿರುವಂತಹ ದೃಶ್ಯಾವಳಿಗಳು ನಾವೀಗ ಗಮನಿಸ್ತಾ ಇರುವಂಥದ್ದು. ಸೊ ಅದರಿಂದ ಮುಂದೆ ಸಾಕಷ್ಟು ಮನೆಗಳಿವೆ. ಅಗತ್ಯ ಸಂದರ್ಭ ಇದ್ದರೆ ಅವರನ್ನು ಸ್ಥಳಾಂತರ ಮಾಡಬೇಕಾಗಿ ಕೂಡ ಬರ್ಬೋದು. ಸಾಕಷ್ಟು ಗೋವುಗಳು, ಜಾನುವಾರುಗಳು ಕೂಡ ಇದೆ ಅಂತ ಹೇಳ್ತಾರೆ. ಸೊ ಭಾಳ ಮುಖ್ಯವಾಗಿ ಏನಂತಂದರೆ ಮಳೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ರೆಡ್ ಅಲರ್ಟ್ ನಾಳೆಗೂ ಕೂಡ ಘೋಷಣೆ ಮಾಡಿದ್ದಾರೆ. ಮಳೆ ಮುಂದುವರೆದರೆ ಮತ್ತೆ ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡಬೇಕಾಗಿ ಬರ್ಬೋದು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.